ಟವಲ್ ಚಿಕ್ಕ ವಯಸ್ಸಲ್ಲಿ ಬಜಾರಿ ಎಷ್ಟು ಫನ್ನಿ ಆಗಿದ್ದಾನೆ, ಆದರೂ ಎಷ್ಟು ಕ್ಯೂಟಾಗಿ ಕಾಣ್ತಾಳೆ. ನಾನು ಯಾಕೆ ಬಜಾರಿ ಫೋಟೋ ನೋಡಿ ಅಷ್ಟೊಂದು ಇನ್ವಾಲ್ವ್ ಆಗೋದೆ? ಈ ರೀತಿ ಯಾವತ್ತೂ ಆಗಿರಲಿಲ್ವಲ್ಲ. ಜೈ, ನೀನ್ ಯಾಕೆ ಇರಿಸ್ತೆ? ಮತ್ತೆ ನೀನ್ ಯಾಕೆ ಇರಿಸಿದೆ? ಈ ತರ ಬುಂಡ್ ನಿಂತಿದ್ರೆ ಇನ್ನೇನ್ ಮಾಡಕ್ ಆಗತ್ತೆ? ನಾಕ್ ಮಾಡಿ ಒಳಗಡೆ ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ನಾಕ್ ಮಾಡ್ಕೊಂಡು ಬರೋದಕ್ಕೆ ನಿನ್ ಕ್ಯಾಬೇನ ಬೋರ್ಡ್ ಹೋಗಬೇಕು ಅಂತ ಗೊತ್ತಾಗಲ್ಲ ನಿಂಗೆ? ಏ ಲೂಸು, ನಿನ್ನ ಹತ್ರ ಸಮಯ ಸಂದರ್ಭ ಅನ್ನೋದು ಯಾವುದೂ ಇಲ್ಲ. ಮಾತಿಗೆ ಮಾತು ಬೆಳೆಸಿ ಜಗಳ ಮಾಡೋಕೊಂದು ಚೆನ್ನಾಗಿ ಬರುತ್ತೆ. ನಿನ್ಗೂ ಅಷ್ಟೇ. ನಿನ್ನಿಂದ ತಪ್ಪಾಗಿದೆ ಅಂತ ಒಪ್ಕೊಂಡು ಅಭ್ಯಾಸನೇ ಇಲ್ಲ ಅಲ್ಲ ನಿಂಗೆ? ಸುಮ್ಮನೆ ಕಾಲ್ ಕಿರ್ಕೊಂಡು ಜಗಳಕ್ಕೆ ಬರ್ಬೇಡ. ಒಳ್ಳೆ ಟೈಮಿಗೆ ಟವಲ್ ತಂದಿದ್ಯಾ? ಕೊಡು. ಆಗಲ್ಲ ಕಣಯ್ಯ, ಕೊಡಕ್ಕಾಗಲ್ಲ ಆಗಲ್ಲ. ಯಾಕೆ? ನನ್ನ ಇಷ್ಟ. ನನಗೆ ಕೊಡ್ಬೇಕು ಅನ್ಸ್ತಿಲ್ಲ, ಕೊಡ್ತಾ ಇಲ್ಲ. ವೆರಿ ಸಿಂಪಲ್. ಏ ಡಿಜೆ, ನಾನು ಈ ವೇಷದಲ್ಲಿ ಆಚೆ ಬಂದ್ರೆ ತುಂಬಾ ಕೆಟ್ಟದಾಗಿರುತ್ತೆ. ಪ್ಲೀಸ್ ಕೊಡು. ಆಗಲ್ಲ ಅಂದ್ರೆ ಆಗಲ್ಲ ಕಣಯ್ಯ. ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗ್. ಹೌದಾ? ಒಂದು ಸಿಗರೇಟ್ ಕೊಡಿ. ಅಲ್ಲ, ನನಗೆ ವಿಕ್ಕಿ ಮದುವೆ ಆಗಿರೋ ಹುಡುಗಿ ಮನೆಯಲ್ಲೇ ಇದ್ದೀನಿ ಅಂತ ಗೊತ್ತಾದರೆ ಅಣ್ಣ ಏನು ಮಾಡ್ಬೋದು? ಹೊಡೆದು ಅಲ್ಲಿಂದ ಆಚೆ ಹಾಕ್ಬೋದಾ? ಇಲ್ಲ ಮನೆಯವ್ರ ಮೇಲೆ ಕೋಪ ಮಾಡಿಕೊಂಡು ಅವ್ರ ಹತ್ರ ಕೂಗಾಡ್ಬೋದಾ? ಗೊತ್ತಾಗ್ತಿಲ್ಲ. ಏನು ಬೇಕಿದ್ರೂ ಮಾಡ್ಬೋದು. ಅದ್ಯಾಕ ಸಿಗರೇಟ್ನ ಸುಡ್ತಾ ಇದೆಯಾ ಧ್ರುವ? ನೀನು ಅದ್ರ ಜೊತೆ ನಿನ್ನ ಕನಸು ಹಾಗೂ ಮನೆಯವ್ರ ಕನಸನ್ನ ಸುಡ್ತಾ ಇದೆಯಾ? ನಿನಗೆ ನಡನ್ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ ಅದನ್ನ ಬಿಟ್ಬಿಡು. ಏನಾಯ್ತು ಸರ್? ಈ ಬಡ್ಡಿ ರಂಗಣ್ಣ ಕಡೆ ರೌಡಿಗಳು ಇದಾರಲ್ಲ, ಯಾರ ಮನೆ ಹಾಳು ಮಾಡಕ್ ಹೋಗ್ತಾ ಇದಾರೆ ಅಂತ ನೋಡ್ತಾ ಇದೀನಿ ಸರ್. ಬಡ್ಡಿ ರಂಗಣ್ಣನ? ಹ್ಞೂ ಸರ್, ಬಡ್ಡಿ ರಂಗಣ್ಣ ಎಲ್ಲರಿಗೂ ಬಡ್ಡಿ ಕೊಡ್ತಾನೆ. ಇವರು ಅವನ್ ಚೇಲಗಳು. ಒಂದು ದಿನ ಅಲ್ಲ ಸರ್, 1 ಗಂಟೆ ಹೆಚ್ಚು ಕಮ್ಮಿ ಆದ್ರೂ ಇವ್ರುಗಳು ಅವ್ರ ಮನೆ ಹತ್ರ ಹೋಗಿ ದೊಡ್ಡ ಗಲಾಟೆ ಮಾಡಿ ಮಾನ ಮರ್ಯಾದೆ ತೆಗೆದು ದುಡ್ಡು ಇಸ್ಕೊಂಡು ಬರ್ತಾರೆ. ಇವ್ರ ಹತ್ರ ದುಡ್ಡು ಇಸ್ಕೊಂಡವನು ಯಾಕಾದ್ರೂ ದುಡ್ಡು ತಗೊಂಡಪ್ಪ ಅನ್ನೋ ರೀತಿ ಮಾಡ್ತಾರೆ. ನಮ್ಮನೆ ದಿಕ್ಕಲ್ಲಿ ಹೋಗ್ತಾ ಇದಾರಲ್ಲ. ಬಡ್ಡಿ ರಂಗಣ್ಣನ ಹತ್ರ ಸಾಲ ಮಾಡಿದ್ದೀನಿ.
ಆಮೇಲೆ ಸಂಬಂಧನೇ ಇಲ್ಲದೆ ಇರೋ ಥರ ಸೈಲೆಂಟ್ ಆಗಿಬಿಡ್ತಾರೆ. ನಾವು ಕೈ ಕೊಡೋರ್ನ ತುಂಬ ನೋಡಿದ್ದೀವಿ. ಇಲ್ಲಪ್ಪ, ನಾನು ಆ ಥರದವಳಲ್ಲ. ಆಯಿತು, ಇವತ್ತು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡಿ. ನಾನು ರಂಗಣ್ಣನ ಹತ್ರ ಮಾತಾಡಿದ್ದೀನಪ್ಪ, ನಾಳೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಮ್ಮನ್ನು ರಂಗಣ್ಣನೇ ಕಳಿಸಿರೋದು. ನೋಡಪ್ಪ, ಇವತ್ತು ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ, ನಾಳೆ ನಾನೇ ಬಂದು ಕೊಡ್ತೀನಿ. ಇದು ಬಡ್ಡಿ ವ್ಯವಹಾರ, ಬಡ್ಡಿನೇ ನಮ್ಮ ಬಿಸ್ನೆಸ್ಸು. ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅನ್ನೋ ಚೌಕಾಸಿ ಬೇಡ. ನೆನ್ನೆ ಅಷ್ಟು ತೊಗೊಂಡಿದ್ದೀರಾ ಅಂದರೆ ಇವತ್ತು ಬಡ್ಡಿ ಕೊಡಲೇಬೇಕು. ಅಯ್ಯೋ, ಈಗ ನನ್ನ ಹತ್ರ ದುಡ್ಡಿಲ್ಲ, ಏನು ಮಾಡೋದು? ನಿಮ್ಮನ್ನ ಡಿಸ್ಟರ್ಬ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ. ಲೇ ಹಳೆ ಮುದ್ಕಿ, ಅಮ್ಮ ಕರಿತಾ ಇದೆ. ಡಿಸ್ಟರ್ಬೆನ್ಸ್ ಹಾಗೆಲ್ಲ ಏನೂ ಇಲ್ಲ. ಕುರ್ತಾ ಮೇಲೆ ಪಾಯಸ ಬಿದ್ದಿತ್ತಲ್ಲ, ಅದನ್ನ ಕ್ಲೀನ್ ಮಾಡ್ಕೊಂಡು ಟವಲ್ ಹುಡುಕ್ತಿದ್ದೆ. ಅಷ್ಟಲ್ಲಿ ಅಮೂಲ್ಯ ಬಂದ್ಲು. ಪರವಾಗಿಲ್ಲ ಬಾವಾ, ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಅದು ನಿಮ್ ಪರ್ಸನಲ್. ಏನೇ ನಿಂದು ಪರ್ಸನಲ್ ಅದು ಇದು ಅಂತ? ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋ ಜ್ಞಾನ ಇಲ್ಲ ನಿನಗೆ? ತಗೋಟವಲ್ಲ ನಿನ್ ಯಾಕೋ ಜಾಸ್ತಿ ಆಯ್ತು ಕಣ. ಹೇಳಿದ್ದೀನಿ ಪರ್ಸನಲ್ ಅಂತ. ಕುತ್ತಿಗೆ ಮೇಲೆ ಕಾಲು ಇಡ್ಲಿಲ್ಲ ಅಂದ್ರೆ ಹೆಸರು ಹಳೆ ಮುಕ್ಕಿನೇ ಅಲ್ಲ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಪ್ಪ, ದಯವಿಟ್ಟು ಮೆತ್ತಗೆ ಮಾತಾಡಿ, ಹೀಗೆಲ್ಲ ಮಾಡಬೇಡಿ. ಮೊನ್ನೆ ತಾನೇ ಮಗಳು ಮದುವೆ ಮಾಡಿದ್ದೀವಿ, ಅಳಿಯಂದ್ರು ಅವ್ರ ಮನೆಯವರೆಲ್ಲ ಬಂದಿದ್ದಾರೆ. ನೀವು ಹೀಗೆ ಕಿಚ್ಚಾಡಿದ್ರೆ ಅವ್ರಿಗೆ ಕೇಳಿಸುತ್ತಪ್ಪ. ನೋಡಿಮ್ಮ, ನಮಗೆ ಬಡ್ಡಿ ಬರಬೇಕಷ್ಟೇ. ನಿಮ್ಮ ಮನೆಗೆ ಯಾವ ನೆಂಟರು ಬಂದ್ರೇನೋ ಯಾವ ದೇವರಿದ್ರೇನೋ ನಮಗೆ ಸಂಬಂಧ ಇಲ್ಲ. ಯಾಕಪ್ಪ ಇಷ್ಟು ನಿಷ್ಠುರವಾಗಿ ಹೇಳ್ತಾ ಇದೆಯಾ? ನಾನು ಎಲ್ಲಾದರೂ ಓಡ್ ಹೋಗ್ಬಿಡ್ತೀನ? ನಾಳೆ ಕೊಡ್ತೀನಪ್ಪ, ದಯವಿಟ್ಟು ಅರ್ಥ ಮಾಡ್ಕೊ. ಇದನ್ನೆಲ್ಲ ಸಾಲ ತಗೊಳ್ಬೇಕಾದ್ರೆ ಯಾಕೆ ಯೋಚನೆ ಮಾಡಲ್ಲ? ನಮ್ಮ ದುಡ್ಡು ನಮಗೆ ಕೊಟ್ಬಿಟ್ರೆ ನಮ್ಮ ಪಾಡು ನಾವು ಹೋಗ್ತಾ ಇರ್ತೀವಿ. ನಾನು ಕೊಡ್ತೀನಿ, ನಿನ್ನ ದುಡ್ಡಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ನೀವು ನೋಡಿ, ಎಲ್ಲ ಸೇರ್ಕೊಂಡು ಕತೆ ಕಟ್ತಾ ಇದ್ದೀರಾ? ಅದೆಲ್ಲ ಆಗಲ್ಲ. ನಮಗೆ ದುಡ್ಡು ಬೇಕು ಅಂದರೆ ಬೇಕು ಅಷ್ಟೇ. ತಗೊಳ್ಳಿ, ಸದ್ಯಕ್ಕೆ ಇದನ್ನು ಹಿಡ್ಕೊಳ್ಳಿ. ಬಾಕಿ ಏನೋ ಬಂದಿಲ್ಲ ಅಂದರೆ ನಾನು ಇಲ್ಲೇ ಆಟ ಓಡಿಸ್ತಾ ಇರ್ತೀನಿ. ನನ್ನ ಹಿಡ್ಕೊಳ್ಳಿ. ಆಗ ಹಿಡ್ಕೊಳ್ಳೋದಲ್ಲಮ್ಮ, ಎತ್ತ ಹಾಕೊಂಡು ಹೋಗ್ತೀವಿ. ಏಯ್ ನಡೀರಾ. ಅಮ್ಮ, ಅಂಕಲ್ ನಿಮ್ಮನ್ನ ಹುಡುಕ್ತಾ ಇದ್ರು. ನೀವು ಪಕ್ಕದ ಮನೆಗೆ ಹೋಗಿದ್ದೀರಾ ಅಂತ ಹೇಳಿದೆ. ಆದರೆ ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತಾಗೋಕ್ಕೂ ಮುಂಚೆ ನೀವು ಹೊರಗೆ ಬಂದುಬಿಡಿ.
ರಾಜ, ಆ ರೌಡಿಗಳು ಬಂದು ಹೋಗಿದ ಬಗ್ಗೆ ನೀನೇನು ವಿಚಾರಿಸಲೇ ಇಲ್ಲ. ಮೊದಲು ಬಂದಿರೋ ನೆಂಟರು ಹೋಗ್ಲಿ ಅಮ್ಮ, ಆಮೇಲೆ ಮಾತಾಡೋಣ. ಗೊತ್ತಿದ್ದು ತಪ್ಪು ಮಾಡಿಬಿಟ್ಟೆ ರಾಜ. 5,000 ಇಸ್ಕೊಂಡಿದ್ದೀನಿ, ಬಡ್ಡಿನೂ ಸೇರಿ ಜಾಸ್ತಿ ಆಗುತ್ತೆ. ತಕ್ಷಣ ನಾಳೆ ಕೊಡಬೇಕು ಅಂದರೆ ನನ್ನ ಹತ್ರ ದುಡ್ಡಿಲ್ಲ. ವಾಪಸ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡಿದೆ ತೊಂದರೆ ಅಮ್ಮ. ಚೀಟಿ ಕರೆಯೋದಿತ್ತು ಕಣೋ, ಆ ಧೈರ್ಯದ ಮೇಲೆ ತಂದಿದ್ದೆ. ಆದರೆ ಈಗ ಚೀಟಿ ಕೂಗೋದು ಮುಂದೆ ಹೋಗಿದೆ. ದುಡ್ಡಿನ ವಿಚಾರದಲ್ಲಿ ನನ್ನ ಲೆಕ್ಕಾಚಾರ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಲ್ವಾ? ನಾನು ಹೇಗೋ ವ್ಯವಸ್ಥೆ ಮಾಡ್ತೀನಿ, ನೀವು ಚಿಂತೆ ಮಾಡಬೇಡಿ. ನೀನು ಇದನ್ನು ನನ್ನ ಸಮಾಧಾನಕ್ಕೆ ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ಯಾಕೆಂದರೆ ಅದು ನಿನಗೂ ದೊಡ್ಡ ಹಣನೇ. ಆದರೆ ಇವತ್ತು ನಿನ್ನಿಂದಾಗಿ ನನಗೆ ಅವಮಾನ ಆಗೋದು ತಪ್ಪಿತು. ಅದಕ್ಕಿಂತ ದೊಡ್ಡ ಸಹಾಯ ಇನ್ನೊಂದಿಲ್ಲಪ್ಪ. ನೀನೇನು ಮಾಡೋಕ್ಕೆ ಹೋಗಬೇಡ. ಏನು ಮಾಡಿದೆ? ಎಲ್ಲಿಂದ ಬರುತ್ತೆ ದುಡ್ಡು? ಕೇಟ್ರಿಂಗ್ ಸಾಮಾನೆಲ್ಲ ಮಾರಿದ್ದೀನಿ, ಮತ್ತೇನು ಉಳಿದಿದೆ ಅಂತ ನೋಡ್ತೀನಿ ಬಿಡು. ಅಮ್ಮ, ಎಲ್ಲನೂ ಮಾರಿನೇ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅಂತ ನೋಡಬೇಡಿ. ನಿಮ್ಮ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಸಮಸ್ಯೆ ಬಂದಿರುತ್ತೆ. ಆದರೆ ಅದರಲ್ಲೂ ನೀವು 4 ಜನ ಹೆಣ್ಮಕ್ಳನ್ನ ಬೆಳೆಸಿದ್ದೀರಾ. ಅದ್ರ ಮುಂದೆ ಇದು ದೊಡ್ಡ ಸಮಸ್ಯೆನೇ ಅಲ್ಲ ಅಲ್ವಾ? ಏನಾದರೂ ಮಾಡೋಣ. ನೀವೇ ಹೇಳ್ದಾಗೆ ನಮ್ದವ್ರು ಕೈ ಬಿಡಲ್ಲ ದೇವರು. ನೀವು ಹೋಗಿ. ಮತ್ತೆ ನೀನು? ಜಾಸ್ತಿ ಜನ ಇದ್ರೆ ನಂಗೊಂಥರ ಸರಿ ಹೋಗಲ್ಲ ಅಮ್ಮ. ಇನ್ನೊಂದು ದಿನ ನಿಮ್ಮ ಅಳಿಯ ಮಾತ್ರ ಬಂದಾಗ ಮಾತಾಡಿಸ್ತೀನಿ. ಸರಿನಪ್ಪ. ಅಮ್ಮ, ಒಂದು ನಿಮಿಷ. ನಾನು ನಿಮ್ಮ ಮನೆಗೆ ಬಂದು ಇಷ್ಟು ದಿವಸ ಆದರೂ ನೀವು ಯಾವತ್ತೂ ನಿಮ್ಮ ಕಷ್ಟಗಳನ್ನ ಅಂತ ಹೇಳ್ಕೊಂಡಿದ್ದು ನಂಗೆ ಕೇಳೇ ಇಲ್ಲ. ಇವಾಗಲೂ ಅಷ್ಟೇ. ನಿಮ್ಮೊಳಗರೆ ನೀವು ಬೇರೆಯವ್ರಿಗೆ ಕಾಣೋದು ಬೇಡ. ತಂದೆ ತಾನಾನಿ ತಂದಾನೆ
ಅಮ್ಮ ಅಳ್ತಿದ್ಯಾ? ಅದರಲ್ಲಿ ಅನುಮಾನನೇ ಇಲ್ಲಮ್ಮ. ಯಾಕಮ್ಮ, ಏನಾಯ್ತು? ಈಗ ನೀನು ಮತ್ತೆ ಗಂಡನ ಮನೆಗೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ಹತ್ತಿರಬೇಕು ಅಲ್ವಾ ಪರಿ? ಪುಟ, ನೀನು ತಾಯಿ ಆಗ್ತಿದ್ಯಾ, ಅಣ್ಣನಾಗಿ ಎಲ್ಲ ನೋಡ್ಕೊಂಡು ಸುಮ್ಮನೆ ನಿಲ್ಲುವಾಗಿದೆಯಲ್ಲಮ್ಮ. ನಿನಗೇನು ಕೊಡೋಕ್ಕಾಗ್ತಿರಲ್ಲಮ್ಮ. ನಾನು ಕೊಡೋದಾಗಿರಲಿ, ನಿನ್ನ ಜೊತೆ ಮಾತಾಡೋಕ್ಕೂ ಆಗ್ತಿಲ್ಲ. ಎಂಥ ಜೀವನ ಪುಟ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಸಿಗತ್ತೆ. ಆರ್ತಿ ಅವ್ರಿಗೆ ಯಾರನ್ನೂ ಮಿಸ್ ಮಾಡ್ಕೊಂಡಂಗೆ ಅನ್ಸಲ್ಲ. ಖಂಡಿತ ಬರ್ತೀವಪ್ಪ.